ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಗೂ ಉಪನಿಷತ್ತುಗಳಿಗೂ ಇರತಕ್ಕಂತಹ ಅಂತಸ್ಸಂಬಂಧ ಏನಿದೆ ಅದರ ಒಂದು ಪ್ರಸಾರಕ್ಕಾಗಿ ಈ ಗೀತಾ ಪ್ರವಚನ ಮಾಲಿಕೆಯನ್ನು ಉಪನಿಷತ್ತುಗಳಿಗೂ ಗೀತೆಗೂ ಇರುವಂತಹ ಸಂಬಂಧವನ್ನು ಹೊರಗಿಡುವ ರೀತಿಯಲ್ಲಿ ನಾವು ಆಯೋಜಿಸಿದ್ದು. ಅದರಂತೆ ಶ್ರೀವತ್ಸ ಮಾಂಡುಕ್ಯ ಉಪನಿಷತ್ತಿಗೂ ಅದೇ ರೀತಿ ಭಗವದ್ಗೀತೆಗೂ ಇರುವ ಅಂತಸ್ಸಂಬಂಧವನ್ನು ಪ್ರಕಟ ಮಾಡಿದ್ದಾನೆ. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಎಂಬಂತಹ ಈ ಒಂದು ಮಾತು ಏನಿದೆ, ಇದು ಉಪನಿಷತ್ಸು ಅಂತ ಹೇಳಿ ಬಹುವಚನ ಹೇಳಲಿಕ್ಕೆ ಕಾರಣ, ಒಂದೊಂದು ಉಪನಿಷತ್ತು ಕೂಡ ಪ್ರತ್ಯೇಕವಾಗಿ ಗೀತೆಯ ಜೊತೆಗೆ ಅಂತಸ್ಸಂಬಂಧವುಳ್ಳದ್ದು ಅಂತ ತಿಳಿಸುವ ಉದ್ದೇಶ. ಇಲ್ಲದ್ರೆ ಗೀತೆ ಇರುವುದು ಒಂದು, ಶ್ರೀಮದ್ ಭಗವದ್ಗೀತಾಯಾಮ್ ಉಪನಿಷದಿ ಈ ರೀತಿಯಾಗಿ ಹೇಳ್ಬೋದಿತ್ತು. ಉಪನಿಷತ್ಸು ಅಂತ ಹೇಳಿ ಬಹುವಚನ ಹೇಳುವ ಉದ್ದೇಶ ಏನೆಂದರೆ, ಪ್ರತಿಯೊಂದು ಉಪನಿಷತ್ತಿನದ್ದು ಕೂಡ ನೇರ ಸಂಬಂಧ ಭಗವದ್ಗೀತೆಗೆ ಇದೆ. ಆದ್ದರಿಂದ ಸಕಲ ಉಪನಿಷತ್ತುಗಳ ಸಾರಭೂತವಾದದ್ದು ಭಗವದ್ಗೀತೆ ಎಂಬುದು ಅದು ಎಲ್ಲರೂ ಒಪ್ಪಿದಂತಹ ವಿಚಾರ. ಆದ್ದರಿಂದಲೇ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳಿ ಸರ್ವೋಪನಿಷದಃ ಅಂತೇಳಿ ಹೇಳಿದ್ದಾರೆ. ಯಾವುದೋ ಒಂದು ಉಪನಿಷತ್ತದ್ದು ಅಂತೇಳಿ ಹೇಳಲಿಲ್ಲ, ಅಥವಾ ಕೆಲವು ಉಪನಿಷತ್ತುಗಳ ಸಾರ ಅಂತೇಳಿ ಹೇಳಲಿಲ್ಲ. ಉಪನಿಷತ್ತು ಅಂತ ಹೇಳಿ ಜಗತ್ತಿನಲ್ಲಿ ಏನೇನಿದೆ ಅದೆಲ್ಲ ಉಪನಿಷತ್ತು ಅದು ಭಗವದ್ಗೀತೆ. ಆದ್ದರಿಂದ ಭಗವದ್ಗೀತೆ ಉಪನಿಷತ್ತುಗಳ ಸಾರ ಎಂಬುದನ್ನು ನಾವು ಚಿಂತನೆ ಮಾಡ್ತಾ ಹೋದರೆ ಆ ಉಪನಿಷತ್ತುಗಳಿಗೂ ಭಗವದ್ಗೀತೆಗೂ ಎಷ್ಟು ಸಾಮ್ಯ ಇದೆ ಎಂಬುದನ್ನು ನಾವು ಗುರುತಿಸಬಹುದು. ಮುಖ್ಯವಾಗಿ ಆತ್ಮತ್ವೇನ ಉಪಾಸನೆ, ಅದು ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ, ಮಾಂಡುಕ್ಯ ಉಪನಿಷತ್ತಿನಲ್ಲಿಯೂ ಕೂಡ ಆತ್ಮತ್ವೇನ ಉಪಾಸನೆಯನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅಯಮಾತ್ಮ ಬ್ರಹ್ಮ ಅಂತ ಹೇಳಿ ಅಂತಹ ಆತ್ಮೋಪಾಸನೆಯನ್ನು ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಶ್ರೀಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಅಂತಹ ಒಂದು ಸಂಬಂಧವನ್ನು ನಾವು ಗುರುತಿಸ್ತಾ ಹೋದರೆ ಉಪನಿಷತ್ತಿನದ್ದೇ ಇನ್ನೊಂದು ರೂಪ, ಅದು ಭಗವದ್ಗೀತೆ ಅಂತ ಹೇಳಿ ನಾವು ಗುರುತಿಸಬಹುದು. ಉಪನಿಷತ್ತಿಗೂ ಗೀತೆಗೂ ಇರತಕ್ಕಂತಹ ಮತ್ತೊಂದು ಮುಖ್ಯವಾದಂತಹ ಸಂಬಂಧ, ಸೂಕ್ಷ್ಮ ಸಂಬಂಧ ಏನೆಂದರೆ, ಉಪನಿಷತ್ತುಗಳು ಅವುಗಳು ದೃಷ್ಟವಾದಂತಹ ಸಾಹಿತ್ಯ, ರಚಿತವಾದದ್ದಲ್ಲ. ಉಪನಿಷತ್ತು ಹೇಗೆ ನಮಗೆ ಸಿಕ್ಕಿದೆ ಅಂತೇಳಿ ಹೇಳಿದರೆ, ಉಪನಿಷತ್ತುಗಳು ಗೋಚರಿಸಿದಂತಹ ಸಾಹಿತ್ಯ. ಅದು ಧ್ಯಾನ ಮಾಡುವಾಗ, ಉಪಾಸನೆ ಮಾಡುವಾಗ ಸ್ಫುರಣವಾದಂತಹ ಸಾಹಿತ್ಯ ಅದು ಉಪನಿಷತ್ತು. ಅದೇ ರೀತಿ ಭಗವದ್ಗೀತೆಯು ಕೂಡ ಸ್ಫುರಣೆಯಾದದ್ದು. ಅವತ್ತು ಕೃಷ್ಣ ಮನೆಯಿಂದ ಹೊರಡುವಾಗ ಎಲ್ಲ ಟಿಕ್ ಮಾಡಿಕೊಂಡು ಇಷ್ಟಿಷ್ಟು ಪಾಯಿಂಟ್ ಹೇಳಬೇಕು, ಇಷ್ಟಿಷ್ಟು ಎಲ್ಲ ಹೇಳಬೇಕು ಅಂತ ಹೇಳಿ ಲೀಸ್ಟ್ ಮಾಡಿ, ಆಮೇಲೆ ಒಂದೊಂದನ್ನೇ ಅಲ್ಲಿ ರಣರಂಗದಲ್ಲಿ ಕೃಷ್ಣ ಹೇಳಿದ್ದಲ್ಲ. ಇದ್ದಿದ್ದ ಹಾಗೆಯೇ ಅರ್ಜುನ ಶಸ್ತ್ರ ಸನ್ಯಾಸ ಮಾಡಿದ, ನಾನು ವಾಪಸ್ ಹೋಗ್ತೇನೆ ಹೇಳಿದ. ಇದ್ದಿದ್ದ ಹಾಗೆಯೇ ಕೃಷ್ಣ ತನ್ನ ಮನಸ್ಸಿಗೆ ಏನು ತೋರಿತೋ ಅದನ್ನು ಹೇಳಿಬಿಟ್ಟು. ಹಾಗಾಗಿ ಉಪನಿಷತ್ತು ಹೇಗೆ ಅದು ಇದ್ದಿದ್ದ ಹಾಗೆಯೇ ಸ್ಫುರಿತವಾಗಿ ಅದಕ್ಕೆ ದ್ರಷ್ಟಾರರು ಅಂತೇಳಿ ಏನು ಪ್ರಸಿದ್ಧರಾಗಿದ್ದಾರೆ, ಹಾಗೆಯೇ ಗೀತೆಗೂ ಕೂಡ ಕೃಷ್ಣ ದ್ರಷ್ಟಾರ. ಕೃಷ್ಣನನ್ನು ಗೀತಾ ರಚಯಿತ ಅಂತೇಳಿ ಎಲ್ಲಿ ಹೇಳುವುದಿಲ್ಲ, ಅವನು ಗೀತಾ ದ್ರಷ್ಟಾರ, ಉದ್ಗಾರ. ಆದ್ದರಿಂದ ಉಪನಿಷತ್ತಿಗೂ ಭಗವದ್ಗೀತೆಗೂ ನೇರವಾದಂಥ ಸಂಬಂಧ. ಅದು ರಚಿತವಲ್ಲ, ಅದು ಉದ್ಧೃತವಾದದ್ದು, ಉದ್ಗಾರಭೂತವಾದದ್ದು. ಮಹಾಭಾರತ ಅದು ರಚಿತವಾಗಿದೆ, ಬೇರೆ ರಾಮಾಯಣಾದಿ ಗ್ರಂಥಗಳೆಲ್ಲ ರಚಿತವಾಗಿದೆ, ಪುರಾಣಗಳು ರಚಿತವಾಗಿದೆ.
ರಚನೆ ಮಾಡುವಾಗ ನಾವು ಪ್ಲ್ಯಾನ್ ಮಾಡ್ತೇವೆ, ಹೀಗೆ ಇರಬೇಕು, ಈ ಅಧ್ಯಾಯದಲ್ಲಿ ಈ ವಿಚಾರ ಇರಬೇಕು, 2ನೇ ಅಧ್ಯಾಯದಲ್ಲಿ ಹೀಗಿರಬೇಕು, 3ನೇ ಅಧ್ಯಾಯದಲ್ಲಿ ಹೀಗಿರಬೇಕು, 1ನೇದು ಸಮನ್ವಯಾಧ್ಯಾಯ, 2ನೇದು ಅವಿರೋಧ, 3ನೇದು ಸಾಧನಾಧ್ಯಾಯ, ಫಲಾಧ್ಯಾಯ, ಹೀಗೆಲ್ಲ ಒಂದು ಪ್ಲ್ಯಾನ್ ಮಾಡಿ ಆ ರೀತಿ ರಚನೆ ಮಾಡ್ತೇವೆ. ಆದರೆ ಯಾವುದೇ ಪ್ಲ್ಯಾನ್ ಇಲ್ಲದೆ, ಗೊತ್ತೇ ಇಲ್ಲದೆ, ಹೇಳಿದವರಿಗೂ ಗೊತ್ತಿಲ್ಲದೆ ಇದ್ದಂಥ ಒಂದು ಸಾಹಿತ್ಯ ಬಂದರೆ ಅದು ಉಪನಿಷತ್ತು ಉದ್ಗಾರ. ಯಾರು ಉದ್ಗಾರ ಮಾಡ್ತಾರೆ ಅವರಿಗೂ ಗೊತ್ತಿರುವುದಿಲ್ಲ, ತಮ್ಮ ಬಾಯಿಂದ ಇಂಥ ಮಾತು ಬರ್ತದೆ ಎಂಬುದು ಗೊತ್ತಿರಲಿಲ್ಲ. ಆದ್ದರಿಂದ ಉಪನಿಷತ್ತಿಗೂ ಭಗವದ್ಗೀತೆಗೂ ಬಹಳ ಮುಖ್ಯವಾದಂಥ ಸಂಬಂಧ. ಎರಡೂ ಕೂಡ ಅದು ಅಪೌರುಷೇಯವಾದದ್ದು. ಅಂದರೆ ಯಾವುದೇ ಪುರುಷನು ಪ್ಲ್ಯಾನ್ ಮಾಡದೇ ಇದ್ದದ್ದು, ಯಾವುದೇ ಪುರುಷನು ಯೋಜನೆ ಮಾಡದೆ ತಕ್ಷಣ ಅದು ಶಾಶ್ವತವಾದಂತಹ ಒಂದು ಸಾಹಿತ್ಯ ಏನಿದೆ ಅದು ಒಬ್ಬರ ಮುಖಾಂತರ ಬಂದು ಬಿಡ್ತದೆ ಅಷ್ಟೇ. ಯೂನಿವರ್ಸಲ್ ಮೆಸೇಜ್ ಏನಿದೆ ಅದು ಯಾರದಾದ್ರೂ ಮುಖಾಂತರ ಬಂದರೆ ಅದಕ್ಕೆ ಅಪೌರುಷೇಯ ಅಂತೇಳಿ ಹೇಳ್ತಾರೆ. ಋಷಿಗಳಿಗೆ ಅಂತಹ ಒಂದು ಚಿರಂತನ ಸಾಹಿತ್ಯ, ಶಾಶ್ವತವಾದಂತಹ ಸಾಹಿತ್ಯ ಅವರ ಮುಖಾಂತರ ಅದು ವ್ಯಕ್ತವಾಗ್ತದೆ. ಆದ್ದರಿಂದ ಯಾವುದು ವ್ಯಕ್ತವಾಗ್ತದೋ ಅದು ಅಪೌರುಷೇಯವಾಗ್ತದೆ, ಯಾವುದು ರಚಿತವಾಗ್ತದೋ ಅದು ಪೌರುಷೇಯವಾಗ್ತದೆ. ಈ ದೃಷ್ಟಿಯಲ್ಲಿ ಭಗವದ್ಗೀತೆಯು ಉಪನಿಷತ್ತು ಇದು ಎರಡೂ ಕೂಡ ಅದು ವ್ಯಕ್ತವಾದಂತಹ ಸಾಹಿತ್ಯ. ಆದ್ದರಿಂದ ವ್ಯಕ್ತವಾದಂತಹ ಸಾಹಿತ್ಯಗಳಲ್ಲಿ ಪರಸ್ಪರ ವಿರೋಧಗಳು ಇರಲಿಕ್ಕೆ ಸಾಧ್ಯವಿಲ್ಲ, ಅದೆಲ್ಲ ಒಂದೇ ಆಗಿರಬೇಕು. ಯಾಕೆಂದರೆ ಅದು ಎಲ್ಲವೂ ಕೂಡ ಶಾಶ್ವತವಾದಂತಹ ಮೌಲ್ಯಗಳು. ಆದ್ದರಿಂದ ರಚಿತವಾದಂತಹ ಗ್ರಂಥಗಳಲ್ಲಿ ಪರಸ್ಪರ ಅಸಾಂಗತ್ಯ, ಒಂದಕ್ಕೊಂದು ಟ್ಯಾಲಿ ಆಗದೇ ಇರೋದು ಅದು ರಚಿತವಾದದಲ್ಲಿ ಮಾತ್ರ. ಶಾಶ್ವತವಾದದ್ರಲ್ಲಿ ಅಂತಹ ಒಂದು ಅಸಾಂಗತ್ಯ ಎಂಬುದು ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಉಪನಿಷತ್ತುಗಳು, ಭಗವದ್ಗೀತೆ ಇದು ಎರಡೂ ಕೂಡ ವ್ಯಕ್ತವಾದಂತಹ ಗ್ರಂಥಗಳಾಗಿ ಒಂದು ರೀತಿಯ ಅಪೌರುಷೇಯಗಳು ಅಂತ ಹೇಳಿ ಪರಿಗಣಿತವಾಗಿ ಅದು ಪರಸ್ಪರ ಸಂಬಂಧವುಳ್ಳದ್ದೇ ಆಗಿವೆ. ಅದರ ಎಲ್ಲವೂ ಕೂಡ ಒಂದೇ ಸಂದೇಶವನ್ನು ನೀಡುವುದಾಗಿದೆ. ಈ ಒಂದು ಸೂಕ್ಷ್ಮ ವಿಚಾರವನ್ನು ಪ್ರಕಟ ಮಾಡೋದಕ್ಕೋಸ್ಕರ ನಾವು ಭಗವದ್ಗೀತೆಗೂ ಉಪನಿಷತ್ತುಗಳಿಗೂ ಇರತಕ್ಕಂತಹ ಅಂತಸ್ಸಂಬಂಧವನ್ನು ವ್ಯಕ್ತಗೊಳಿಸ್ತಕ್ಕಂತಹ ಪ್ರಯತ್ನದ ಅಂಗವಾಗಿ ಈ ಒಂದು ಉಪನಿಷತ್ತುಗಳ ಒಂದು ಬಗ್ಗೆ ಮತ್ತು ಗೀತೆಯ ಬಗ್ಗೆ ಇರುವ ಈ ಸಂಬಂಧವನ್ನು ಹೊರಗೊಳಿಸೋಸ್ಕರ ನಾವು ಈ ಟಾಪಿಕನ್ನು, ಈ ಸಬ್ಜೆಕ್ಟನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದರಂತೆ ಮಾಂಡುಕ್ಯ ಉಪನಿಷತ್ತಿನ ಸಾರವನ್ನು, ನಮ್ಮ ಓಂಕಾರದ ಒಂದು ಈ ಮಹತ್ವವನ್ನು ಕೂಡ ಶ್ರೀವತ್ಸ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾನೆ. ಇಡೀ ಗೀತೆಯಲ್ಲಿ ಓಂ ತತ್ಸದಿತಿ ನಿರ್ದೇಶ ತ್ರಿವಿಧ ಬ್ರಹ್ಮಣ ಸ್ಮೃತಃ ಅಂತ ಹೇಳಿ ಓಂ ಅಂತೇಳಿ ಹೇಳಿದರೆ ಅದು ಸಾಕ್ಷಾತ್ ಭಗವಂತನ ಒಂದು ನಾಮ. ಅದು ಎಲ್ಲವನ್ನು ಕ್ರೋಢೀಕರಿಸಿ ಕೊಡತಕ್ಕಂತಹ ನಾಮ. ಹೀಗೆ ಶಬ್ದಗಳಲ್ಲಿಯೂ ಕೂಡ ಸಾಮರ್ಥ್ಯ ಇದೆ. ಶಬ್ದಗಳು ಭಗವಂತನ ನಾಮವನ್ನು, ಗುಣಗಳನ್ನು ಎಲ್ಲವನ್ನೂ ಸೆರೆ ಹಿಡಿಯಲಿಕ್ಕೆ ಸಮರ್ಥವಾಗುವುದಿಲ್ಲ. ಕೆಲವು ಶಬ್ದಗಳು ಅಧಿಕ ಗುಣಗಳನ್ನು ಸೆರೆ ಹಿಡಿತೇವೆ, ಕೆಲವು ಶಬ್ದಗಳು ನ್ಯೂನ ಗುಣಗಳನ್ನು ಸೆರೆ ಹಿಡಿತೇವೆ. ಅಂತಹ ಒಂದು ಸಂದರ್ಭದಲ್ಲಿ ಓಂಕಾರ ಭಗವಂತನ ಗರಿಷ್ಠ ಗುಣಗಳನ್ನು ಸೆರೆ ಹಿಡಿಯತಕ್ಕಂತಹ ಒಂದು ಶಬ್ದ. ಆದ್ದರಿಂದ ಅದನ್ನು ನೇರವಾಗಿ ಭಗವಂತನದ್ದೇ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಓಂ ತತ್ ಸತ್, ಇದು ಇಷ್ಟು 3 ಶಬ್ದಗಳು ಕೂಡ ಭಗವಂತನ ಗರಿಷ್ಠ ಗುಣಗಳನ್ನು ಸೆರೆ ಹಿಡಿತಕ್ಕಂತಹ ಶಬ್ದಗಳಾದ್ದರಿಂದ ಅದನ್ನು ನೇರವಾಗಿ ಭಗವಂತನ ನಾಮಗಳು ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನೇ ಒಂದು ಸಂದೇಶವನ್ನು ಮಾಂಡುಕ್ಯ ಉಪನಿಷತ್ತಿನಲ್ಲಿಯೂ ಕೂಡ ಓಂಕಾರದ ಮಹತ್ವದ ವಿಸ್ತಾರವನ್ನು ನಾವು ನೋಡಬಹುದು. ಇದನ್ನು ವಿಶದವಾಗಿ ಮತ್ತು ಅತ್ಯಂತ ರೋಚಕವಾಗಿ ನಮ್ಮ ಶ್ರೀವತ್ಸ ಅವನು ಹೊರಗಡೆ ಇದ್ದಾನೆ. ಶ್ರೀವತ್ಸನದ್ದು ಸಮಸ್ಯೆ ಏನೆಂದರೆ ಅವನಿಗೆ ತಾನು ತಿಳಿದದ್ದು ತನಗೆ ಗೊತ್ತಿಲ್ಲ. ಅವನಿಗೆ ಇಂಥ ಸಂದರ್ಭಗಳು ಬಂದರೆ ಅದು ವ್ಯಕ್ತವಾಗಲಿಕ್ಕೆ ಒಂದು ಅವಕಾಶವಾಗ್ತದೆ. ಅದಕ್ಕೋಸ್ಕರ ಇಂತಹ ಸಂದರ್ಭಗಳನ್ನು ತಪ್ಪಿಸಿಕೊಳ್ಳಬಾರದು. ಆ ಮೂಲಕ ನಮ್ಮ ಜ್ಞಾನವನ್ನು ನಾವೇ ವೃದ್ಧಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಶ್ರೀವತ್ಸ ಈ ಪ್ರವಚನ ಮಾಲಿಕೆಯನ್ನು ನೀಡಿದ್ದು ನಮಗೆ ತುಂಬ ಸಂತೋಷವಾಗಿದೆ. ಪರ್ಯಾಯದ ಈ ಒಂದು ಸಂದರ್ಭದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಪ್ರವಚನವನ್ನು ನೀಡಿ ತನ್ನ ಜ್ಞಾನ ವೃದ್ಧಿಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಜಿಜ್ಞಾಸುಗಳಿಗೂ ಕೂಡ ಒಂದು ಹೊಸ ಸ್ಫೂರ್ತಿಯನ್ನು, ಒಂದು ಹೊಸ ಪ್ರೇರಣೆಯನ್ನು ಅವನು ಕೊಡುವಂತಾಗಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಪುತ್ತಿಗೆ ವಿದ್ಯಾಪೀಠದಲ್ಲಿ ಓದಿ ನಮ್ಮಲ್ಲೇ ಸುಧಾ ಪಾಠವನ್ನು ಕಲಿತು ಮತ್ತು ಕಲ್ಕತ್ತಾದಲ್ಲಿ ವಿಶೇಷ ಅಧ್ಯಯನವನ್ನು, ತರ್ಕಶಾಸ್ತ್ರಾದಿಗಳ ಅಧ್ಯಯನವನ್ನು ಮಾಡಿ ಈಗ ವೈದಿಕ ವೃತ್ತಿಯಲ್ಲಿ ಇರತಕ್ಕಂತಹ ಶ್ರೀವತ್ಸನ ಈ ಒಂದು
ಜ್ಞಾನ ಸೇವೆಯನ್ನು ನಾವು ವಿಶೇಷವಾಗಿ ಪರಿಗಣಿಸಿದ್ದು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಈ ಒಂದು ಅನುಗ್ರಹವನ ಮೇಲೆ ನಿರಂತರ ಇರಲಿ. ಇನ್ನಷ್ಟು ಜ್ಞಾನ ಕಾರ್ಯಗಳು ವಿಶೇಷ ರೂಪದಲ್ಲಿ ನಡೆಯುವಂತಾಗಲಿ ಅಂಥೇಳಿ ಹಾರೈಸ್ತಾ ಇದ್ದೀವಿ. ಶ್ರೀಪಾದರಿಂದ ಶ್ರೀವತ್ಸ ಐತಾಳರು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ.